ಜನವರಿ 26ರಂದು ಮೂಲನಿವಾಸಿ ಅಂಬೇಡ್ಕರ್ ಸಂಘ ರಿಜಿಸ್ಟರ್ ಡಾಕ್ಟರ್ ಬಿಎಂ ಮುನಿಮಾರಪ್ಪ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಹಾಗೂ ಡಾಕ್ಟರ್ ಜೈ ಭೀಮಾ ಸೀನಾ ಶ್ರೀನಿವಾಸ್ ರಾಜ್ಯ ಅಧ್ಯಕ್ಷರು ಪ್ರಚಾರ ಘಟಕ ರಾಜ್ಯ ಸಮಿತಿ ವತಿಯಿಂದ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸುಧಾಮನಗರ ಶಾಖೆ ಉದ್ಘಾಟನೆ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಮುನಿಮಾರಪ್ಪನವರು ಮಾತನಾಡಿ, ನಮ್ಮ ದೇಶಕ್ಕೆ ಸಂವಿಧಾನ ಅರಿವು ಬಹಳ ಮುಖ್ಯ. ಅಂಬೇಡ್ಕರ್ ಜೀವನ ಚರಿತ್ರೆ, ಹೆಣ್ಣು ಮಕ್ಕಳಿಗೆ ಅಂಬೇಡ್ಕರ್ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಮಾತನಾಡಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಗಜೇಂದ್ರ ಪ್ರಸಾದ್, ವೇಣುಗೋಪಾಲ್, ಅರುಣ್, ಆದಿನಾರಾಯಣ್, ಸಂತೋಷ್, ಮೋಹನ್, ಲಕ್ಷ್ಮಿ, ಮಹೇಶ್ ಕುಮಾರ್ ಭಾಗವಹಿಸಿದ್ದರು. ಸ್ಥಳೀಯ ನಾಯಕರಾದ ವಾರ್ಡ್ ಅಧ್ಯಕ್ಷರು ಸೈಮಾನ್ ಮತ್ತು ತಂಡದವರು ಕಾರ್ಯಕ್ರಮ ಮುಗಿದ ಮೇಲೆ ಬಡವರಿಗೆ ಬೆಡ್ಶೀಟ್ ವಿತರಣೆ ಮಾಡಿ ಗಣರಾಜ್ಯೋತ್ಸವ ದಿನ ಆಚರಣೆಯ ಶುಭಾಶಯ ಕೋರಿದರು. ವರದಿ ಆಂಟೋನಿ ಬೇಗೂರು. ಪೈಲಟ್ವರೆಗೂ ಇಂದಿರಾ ಗಾಂಧಿಯಿಂದ ಹಿಡಿದು ಮಾಯಾವತಿ, ಜಯಲಲಿತಾ, ಮಮತಾ ಬ್ಯಾನರ್ಜಿ ಇವರೆಲ್ಲ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಮತ್ತು ಇನ್ನೂ ಒಂದಷ್ಟು ಜನ IPS IASಗಳು ಏನಾಗಿದ್ದಾರೆ, ಇವೆಲ್ಲ ಕೂಡ ಹೆಣ್ಣು ಮಕ್ಕಳು ಇವತ್ತು ಮುಂದೆ ಬಂದಿದ್ದಾರೆ ಅಂತಂದರೆ ಅವ್ರು ಓದಿರೋ ಕಾರಣ ಅಲ್ಲ, ಅವ್ರ ತಾಯಿ ತಂದೆ ದುಡ್ದಿರೋದಲ್ಲ. ಬಾಬಾ ಸಾಹೇಬರ 40 ವರ್ಷದ ಹೋರಾಟದ, ಬಾಬಾ ಸಾಹೇಬ್ ಅಂಬೇಡ್ಕರ್ 40 ವರ್ಷದ ಹೋರಾಟದ ಶ್ರಮೆ ಬೆವರಿನ ಫಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಸಂದರ್ಭದಲ್ಲಿ ಈ ರೀತಿ ನೂರಾರು 3600 ಪ್ರಶ್ನೆಗಳಿಗೆ ಆಸ್ತಿ ಮಾಡುವಂಥ ಹಕ್ಕು, ಸಂಪಾದನೆ ಮಾಡುವಂಥ ಹಕ್ಕು, ಸಂಪಾದನೆ ಮಾಡಿ ಹಣ ಜೋಬಲ್ಲಿ ಇಟ್ಕೊಳ್ಳೋಂಥ ಹಕ್ಕು, ಖರೀದಿಸುವಂಥ ಹಕ್ಕು, ಜಮೀನು ಖರೀದಿಸುವಂಥ ಹಕ್ಕು, ಮನೆ ಕಟ್ಟುವಂಥ ಹಕ್ಕು, ಗಾಡಿ ತಗೊಳ್ಳೋಂಥ ಹಕ್ಕು. ನಿನ್ನಿಷ್ಟ ನೀನು ಈ ಊರಲ್ಲಿದ್ದರೆ ಇರ್ಬೋದು, ಇಲ್ಲ ಇನ್ನೊಂದು ಊರಲ್ಲಿ ಬಿಸ್ನೆಸ್ ಮಾಡ್ಬೋದು, ಇನ್ನೊಂದು ಊರಲ್ಲಿ ಮನೆ ತೆಗಿಬೋದು, ಇನ್ನೊಂದು ಸ್ಟೇಟಲ್ಲಿ ಮನೆ ತೆಗಿಬೋದು. ನೀನೇನೇ ಕೆಲಸ ಮಾಡಿದ್ರು ಕೂಡ ನಿನಗೆ ಸ್ವಾತಂತ್ರ್ಯ ಇತ್ತು. ಸ್ವಾತಂತ್ರ್ಯ ಮಾಡಿಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಸ್ವಾತಂತ್ರ್ಯ ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಮಾಡಿಕೊಟ್ರು ಈಗ ಈ ಸಂವಿಧಾನದಲ್ಲಿ, ಮುಂದೆ ಇರ್ತಕ್ಕಂಥ ಮನು ಸಂವಿಧಾನದಲ್ಲಿ ಇವೆಲ್ಲ ಕೂಡ ಇದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚಾಗಿ ಏನಾದ್ರೂ ಹೋರಾಟ ಮಾಡಿದರೆ ಅದು ಹೆಣ್ಣು ಮಕ್ಕಳ ಪರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ನಮ್ಮ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಭಾಗ್ಯ ಮೇಡಮ್ ಆಗಿರ್ಬೋದು, ಲಕ್ಷ್ಮೀ ಮೇಡಮ್ ಅವರಾಗಿರ್ಬೋದು, ರೇಖಾ ಮೇಡಮ್ ಆಗಿರ್ಬೋದು, ನಮ್ಮ ಲಕ್ಷ್ಮೀ ಮೇಡಮ್ ಆಗಿರ್ಬೋದು, ನೀವು ಆಗಿರ್ಬೋದು, ಇಲ್ಲಿ ನಿಂತಿರೋದು ಪೊಲೀಸ್ ಇರಿದಾರೆ ಅಂತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಪರ ಧ್ವನಿ ಎತ್ತರು, ನಿಮ್ಮ ಪರ ಹಕ್ಕನ್ನು ಕೊಟ್ಟರು ಅಂತೇಳಿ ಪೊಲೀಸರು ನಿಮ್ಮ ಪರ ಕಾಯ್ತಾ ಇದ್ದಾರೆ. ಇಲ್ಲ ಅಂತಂದರೆ ಈ ದೇಶದಲ್ಲಿ ಪೊಲೀಸು ಮಿಲಿಟರಿಗಳಿದ್ರು ಕೂಡ ಹೆಣ್ಣು ಮಕ್ಕಳ ಮೇಲೆ ಆಗೋ ಅಂಥ ದೌರ್ಜನ್ಯ ಅನ್ಯಾಯಗಳು ಯಾರು ಕೂಡ ತಡೆಯೋಕ್ಕಾಗ್ತಾ ಇರಲಿಲ್ಲ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿರೋದ್ರಿಂದನೇ ನಿಮ್ಮ ಮಕ್ಕಳು ಕಾಲೇಜಿಗೆ, ಸ್ಕೂಲ್ಗೆ, ಕೆಲಸಕ್ಕೆ ಹೋಗಿ ಒಬ್ಬೊಬ್ಬರೇ 2 ವೀಲರಲ್ಲಿ, ಬಸ್ಸಲ್ಲಿ ಓಡಾಡಿ ಬರ್ತಾ ಇರೋದು ಯಾರಿಂದ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಬಂಧುಗಳೇ. ಆ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಾವೆಲ್ಲರೂ ಕೂಡ ರಕ್ಷಣೆ ಆಗಿದ್ದೀವಿ. ಇಷ್ಟೊತ್ತು ನಮ್ಮ ಸಾರ್ ಹೇಳಿದ್ರು, ನೀವೇನೇ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಸಾರಿ ಮನಸ್ಸಿಗೆ ಹಾಕೊಂಡ ಮೇಲೆ ಈ ರೀಲ್ ಹೀರೋಗಳು, ಫಿಲಿಮ್ ಹೀರೋಗಳು, ದುಡ್ಡಿಗೆ ಮಾರಾಟ ಆಗ್ತಕ್ಕಂಥವ್ರನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು. ನಮ್ಗೇನಿದ್ರು ದೇಶದಲ್ಲಿ ಯಾರಾದರೂ ಒಬ್ಬರು ರಿಯಲ್ ಹೀರೋ ಇದ್ದಾರೆ ಅಂತಂದರೆ ಅವ್ರ ಲೈಫೆಲ್ಲ ನಮಗೆ ತ್ಯಾಗ ಮಾಡಿ ಜೀವನವೇ ನಮ್ಗೆ ಕೊಟ್ಟಿದ್ದಾರೆ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನಮ್ಮ ಬಂಧುಗಳು ಹೇಳಿದ್ರು. ಅದೇ ರೀತಿಯಲ್ಲಿ ಯೂತ್ ಬದುಕಬೇಕು. ಮನೋರಂಜನೆಗೆ ನೋಡಿ ಫಿಲಿಮು, ಥಿಯೇಟ್ರಲ್ಲೇ ಬಿಟ್ಟು ಬನ್ನಿ, ಅದೆಲ್ಲರಿಗೂ ತಗೋಬರಬೇಡಿ. ನಿಮಗೋಸ್ಕರ ಎಂತಿನ 4 ಜನ ಮಕ್ಕಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳ್ಕೊಂಡು ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಸ್ವತಂತ್ರವಾಗಿ ಇರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇ ಈ ದೇಶದ ಸ್ವಾತಂತ್ರ್ಯದಲ್ಲಿ ಮಂತ್ರಿಗಿರಿದ ಕೃತಜ್ಞತೆ ಸಲ್ಲಿಸೋಣ. ನಮ್ಮ ಮನೆಯಲ್ಲಿ ಎಲ್ಲ ದೇವ್ರುಗಳ ಫೋಟೋಗಳು ಇರ್ತದೆ. ದೇವ್ರುಗಳು ನಮ್ಗೇನು ಕೊಟ್ಟಿಲ್ಲ, ಯಾರು ನೋಡಿದವ್ರಿಲ್ಲ. ದೇವ್ರು ಮುಗಿದೇ ಇದ್ರೆ ನಮ್ಗೇನಾಗುತ್ತೋ ಅನ್ನೋ ಭಯ. ಆದರೆ ನೀವು ಫೋಟೋ ಇಕ್ಕದೇ ಇದ್ರು, ನೀವು ಕೈ ಮುಗಿದೇ ಇದ್ರು, ಈ ದೇಶದಲ್ಲಿ ನಿಮ್ಮ ಬೆನ್ನಿಂದಗಡೆ ನಿಮ್ಮ ರಕ್ಷಣೆ ಆಗಿ ನಿಮ್ಮ ತಲೆ ಮೇಲೆ ನಿಮ್ಮ ನೆರಳಾಗಿ ಕಾಯ್ತಾ ಇರ್ತಕ್ಕಂಥದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ನಾವು ಅವರಿಗೆ ಕೃತಜ್ಞತೆಯಾಗಿರೋಣ, ನಾವು ಅವ್ರ ಪರವಾಗಿರೋಣ. ದಯವಿಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೆ ನಾನು ಬಂದಿದ್ದೆ. ಒಂದು ಹಿರಿಯನ್ನು ತುಂಬಿರುವಂಥ ನಮ್ಮ ಕುಮಾರಪ್ಪ ಸರ್, ನಮ್ಮ ಮೊದಲನ್ನ ಇವರು ನಾವೆಲ್ಲ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿರೋನ್ನ ಯುವಕರು ಮುಂದೆ ಬಂದು ಸಂವಿಧಾನ ಅರ್ಥ ಮಾಡ್ಕೋಬೇಕು. ಅದು ಸಂವಿಧಾನ ಅಡಿಯಲ್ಲಿ ನಡೆದ್ರೇ ನಮಗೆ ಬಂದಿದ್ದೀವ ಒಳ್ಳೆಯ
ವಿಜಯ್